ವಿಡಿಯೋ ನೋಡೋಕ್ಕೆ ಬಂದಿರತಕ್ಕಂಥ ಎಲ್ಲರೂ ಕೂಡ ಸ್ವಾಗತ ಸ್ನೇಹಿತರೆ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥವಳ ಹೆಸರು ಬಂದು ದೀಕ್ಷಿತಾ ಎನ್ ಅಂತ. ವಯಸ್ಸು ಬಂದು 26 ವರ್ಷ. ಆದರೆ ವಿಚಾರ ಒಂದೇ, ಈಕೆನ ಮದುವೆ ಆಗೋದಕ್ಕೆ ಒಬ್ಬ ಸುಂದರವಾಗಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಸುಂದರ ಅಂತಂದರೆ ಹ್ಯಾಂಡ್ಸಮ್ ಹೀರೋ ಥರ ಅಲ್ಲ, ಮನಸ್ಸಿನಿಂದ ಒಳ್ಳೆಯ ವ್ಯಕ್ತಿತ್ವ, ಸೊ ಅವನು ಇರತಕ್ಕಂಥ ರೀತಿಯಿಂದ ಒಳ್ಳೆಯ ಒಂದು ವ್ಯಕ್ತಿತ್ವ ಮತ್ತು ಅವನ ಕುಟುಂಬದಲ್ಲಿರ್ತಕ್ಕಂತಹ ಸಂಸ್ಕೃತಿ ಸಂಸ್ಕಾರ ಒಳ್ಳೆಯದಿದ್ದರೆ ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಸ್ವಲ್ಪ ಫ್ಯಾಷನ್ ಇರ್ತಕ್ಕಂತಹ ಹುಡುಗಿ ಸ್ನೇಹಿತರೆ. ಇವಾಗಲೇ ಹೇಳ್ತಿದ್ದೆ ನೋಡಿ, ಫ್ಯಾಷನ್ ಅಂತಂದರೆ ಮನೆಯಲ್ಲಿ ಈ ರೀತಿ ನೈಟಿ ಹಾಕ್ಕೊಳ್ಳೋದು ಅಥವಾ ಟಾಪ್ಗಳನ್ನು ಹಾಕ್ಕೊಂಡು ಸುತ್ತಾಡೋದು ಅಂದರೆ ಈಕೆಗೆ ತುಂಬ ಇಷ್ಟ. ಸೊ ನೀವು ಆಫ್ಟರ್ ಮ್ಯಾರೇಜ್ ಈಕೆನ ಮದುವೆ ಆದರೆ ಖಂಡಿತವಾಗಲೂ ರಿಸ್ಟ್ರಿಕ್ಷನ್ ಹಾಕಬಾರ್ದು. ರಿಸ್ಟ್ರಿಕ್ಷನ್ ಅಂದರೆ ಹಾಗೆ ಇರಬೇಕು, ಹಿಂಗೆ ಇರಬೇಕು, ಇದೇ ಮಾಡಬೇಕು, ಅದೇ ಮಾಡಬೇಕಂತ ಯಾವುದೇ ರೀತಿಯಲ್ಲಿ ಹೇಳಬಾರ್ದು. ದೀಕ್ಷಿತಾ ಎನ್, ವಯಸ್ಸು 26 ವರ್ಷ, ಹಳ್ಳಿ ಬಂದು ದೊಡ್ಡ ತಾಂಡದಲ್ಲಿ ವಾಸವಾಗಿರೋದು. ಊರು ಬಂದುಬಿಟ್ಟು ಕಲಬುರಗಿ ಜಿಲ್ಲೆ. ಹೈಟು 5.6 ಅಡಿ ಹೈಟ್ ಇದೆ. ಬಣ್ಣ ಬಂದುಬಿಟ್ಟು ಗಾಢವಾಗಿರ್ತಕ್ಕಂತಹ ಮೈಕಟ್ಟು. ಸೊ ವೈಟ್ ಆಗಿದ್ದರೆ ದಪ್ಪ ದಪ್ಪ ಶರೀರ ಇದೆ, ದಪ್ಪ ದಪ್ಪ ಇವಕ್ಕೇನಂತೀರ ಅದು ಸಹ ಇದೆ ಅಂತ ಸ್ನೇಹಿತರೆ. ರಾಶಿ ಧನು ರಾಶಿ, ನಕ್ಷತ್ರ ಮೂಲ ನಕ್ಷತ್ರ. ರಾಶಿ ನಕ್ಷತ್ರ ಪ್ರತಿಯೊಂದು ತಿಳಿಸ್ತೇನೆ ನಿಮಗೆ, ಪ್ರತಿಯೊಂದನ್ನು ಚೆಕ್ಕಿಂಗ್ ಮಾಡಿ ಮುಂದುವರೆದು ನೋಡ್ಬೋದು. ಉದ್ಯೋಗ ಬಂದುಬಿಟ್ಟು ಒಂದು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಇವಾಗ ರೈತರಿಂದ ಸಂಬಂಧಪಟ್ಟಂತಹ ಒಂದು ಗೋಧಿ ಜೋಳ ಅಂತ ಇರುತ್ತಲ್ಲ, ಅದರ ಫ್ಯಾಕ್ಟ್ರಿನಲ್ಲಿ ಈಕೆ ಕೆಲಸ ಮಾಡೋದು. ಒಳ್ಳೆಯ ಹುಡುಗಿಯ ಸ್ವಭಾವ ಲೆಕ್ಕಕ್ಕೆ ಬಂದರೆ ಒಳ್ಳೆಯ ಸ್ವಭಾವ ಇದೆ, ಜೀವನ ಶೈಲಿ ಕೂಡ ಸಖತ್ತಾಗಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಕ್ಯಾರೆಕ್ಟರ್ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ. ಯಾವುದಾದ್ರೂ ವಿಷಯ, ಯಾವುದಾದ್ರೂ ಒಂದು ನಿರ್ಧಾರಕ್ಕೆ ಬಂದರೆ 100 ಸಲ ಯೋಚನೆ ಮಾಡ್ಕೊಂಡು ಆ ಒಂದು ವಿಷಯದ ಬಗ್ಗೆ ನಿರ್ಧಾರ ಮಾಡ್ತಾರೆ. ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ದೀಕ್ಷಿತಾ. ಇನ್ನೊಂದು ವಿಚಾರ ಅಂದರೆ ಈಕೆಗೆ ತಂದೆ ತಾಯಿ ಇಬ್ಬರು ಕೂಡ ಇರಲ್ಲ ಸ್ನೇಹಿತರೆ. ಆಕ್ಸಿಡೆಂಟ್ ಒಂದರಲ್ಲಿ ಇಬ್ಬರು ಕೂಡ ಬೈಕ್ನಲ್ಲಿ ನಿಧನರಾಗ್ತಾರೆ. ಚಿಕ್ಕಪ್ಪನ ಜೊತೆ ಇರುತ್ತಾಳೆ. ಹಾಗಾಗಿ ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥ ದೀಕ್ಷಿತಾ ಅವರಿಗೆ ಸ್ವಂತ ಪರಿಶ್ರಮದಿಂದ ಬೆಳೆಯುತ್ತಿರುವಂಥ ಹುಡುಗಿಗೆ ಒಬ್ಬ ಹುಡುಗ ಬೇಕು. ಅವನ ಪಾಲಿಗೆ ತಂದೆ ತಾಯಿ ಎರಡೂ ಕೂಡ ನೀವೇ ಆಗಿರಬೇಕು ಈ ಒಂದು ದೀಕ್ಷಿತಾ ಅವರ ಪಾಲಿಗೆ. ಸೊ ಟೈಮ್ ಅನ್ನೋದು ಹೆಂಗೆ ಬರುತ್ತೆ ಅಂತಂದರೆ, ಮಗಳ ಮದುವೆ ನೋಡಬೇಕು ಅಂತ ಗಂಡು ಹುಡುಕಾಟ ಮಾಡ್ತಕ್ಕಂಥ ತಂದೆ ತಾಯಿಯವರು ಇನ್ನೂ 2 ದಿನಗಳಲ್ಲಿ ಈಕೆ ನೋಡೋದಕ್ಕೆ ಬರ್ತಿರ್ತಾರೆ. ಸೊ ಯಾರೋ ರಿಲೇಷನ್ ಅವರು ಏನೋ ದೇವ್ರು ಮಾಡ್ತೀವಿ ನಾವು ಬನ್ನಿ ಅಂತ ಕರೆದಾಗ ಅಲ್ಲಿ ಹೋಗಬೇಕಾದ್ರೆ ಬೈಕ್ನಲ್ಲಿ ಆಕ್ಸಿಡೆಂಟ್ ಆದರೆ ಸ್ಪಾಟಲ್ಲೇ ತಂದೆ ತಾಯಿ ಇಬ್ಬರು ಡೆತ್ ಆಗಿಬಿಡ್ತಾರೆ. ಆ್ಯಂಡ್ ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗ ಇದೇ ರೀತಿ ಇರಬೇಕು ಅಂತ ರೂಲ್ಸ್ಗಳಿಲ್ಲ. ಬಟ್ ಇವರ ತಂದೆ ತಾಯಿಯವರು ಹೇಳಿರ್ತಾರೆ ಈಕೆಗೆ ಇದೇ ರೀತಿ ಇದ್ದಿರಬೇಕು ಹುಡುಗ ಅಂತ ಮಾತ್ರ ನನಗೆ ಮದುವೆ ಮಾಡ್ತೀನಿ ಅಂತ. ಅವರ ಕನಸುಗಳನ್ನು ಈಡೇರಿಸಬೇಕು ಅನ್ನೋ ಉದ್ದೇಶದಿಂದ ಈಕೆ ಈ ರೀತಿ ಪಾಯಿಂಟ್ಗಳು ಹೇಳಿದ್ದಾರೆ. ಸೊ ಅವರ ಒಂದು ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಂಡು ಹೋಗುವಂಥ ಹುಡುಗ. ಅಂದರೆ ಕುಟುಂಬದಲ್ಲಿ ಮೆಂಬರ್ಸ್ ಇರ್ತಾರಲ್ವ ಅವ್ರಿಗೆ, ನೀನೇನು ಹೇಳ್ತೇನೆ ನನಗೇನು ಹೇಳೋಕ್ಕೆ ಹೋಗ್ಬೇಡ, ಅಪ್ಪ ಅಮ್ಮನಿಗೆ ಬೈಯೋದು, ಅಣ್ಣ ತಮ್ಮಂದರಿಂದ ದೂರ ಆಗೋದು. ಸೊ ಈ ರೀತಿ ವ್ಯಕ್ತಿ ಬೇಡ ಅಂತ ಹೇಳಿದ್ದಾರೆ. ನೀವು ಆ ರೀತಿ ಇರಬಾರ್ದು. ಒಂದು ದುಡಿಯುವಂಥ ಹುಡುಗ ಆಗಿರಬೇಕು. ಮನೆಯಲ್ಲಿ ಫೋನ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಟೈಮ್ ಹಾಳು ಮಾಡುವಂಥ ಹುಡುಗ ಬೇಡ ಅಂತ ಹೇಳಿದ್ದಾರೆ. ಬಿಸ್ನೆಸ್ ಮೈಂಡ್ ಅಥವಾ ಏನಾದರೂ ಜಾಬ್ ಇಲ್ಲ ಅಂದರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ತಕ್ಕಂತಹ ಹುಡುಗ. ಏನಾದರೂ ಅಂಗಡಿ ಹಾಕ್ತೀನಿ ಅಥವಾ ಬಟ್ಟೆ ಅಂಗಡಿ ಮಾಡ್ತೀನಿ ಅಥವಾ ಶಾಪ್ ಮಾಡ್ತೀನಿ, ಸೊ ಇನ್ನಿತರ ಹೊಸದಾಗಿರ್ತಕ್ಕಂತಹ ಒಂದು ಪ್ಲ್ಯಾನ್ಗಳನ್ನು ಹಾಕಿಕೊಂಡು ಹೋಗುವಂಥ ಹುಡುಗ ಆಗಿರಬೇಕು ನೀವು ಅಂತ ದೀಕ್ಷಿತಾ ಅಂತ ಹುಡುಗಿ ಹೇಳಿರೋದು. ಕಾಮನ್ ಅಲ್ವ ಸ್ನೇಹಿತರೆ. ದುಡಿದು ನೀವೇನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಸಂಸಾರ ಹೆಂಗಾದರೂ ನಿಭಾಯಿಸ್ತೀರ ನೀವು, ಅದು ಮೇನ್ ಕ್ವಶನ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇರೋದು, ನಿಮ್ಮ ವಯಸ್ಸು ಎಷ್ಟಿರಬೇಕು, ನೀವು ನೋಡೋದಕ್ಕೆ ಹೆಂಗಿರಬೇಕು ಅನ್ನೋದು ಮ್ಯಾಟ್ರ್ ಆಗೋಲ್ಲ. ನಿಮ್ಮ ವಯಸ್ಸು 30 ವರ್ಷ, ನೋಡೋದಕ್ಕೆ ಮಿಡಲಲ್ಲಿ ಚೆನ್ನಾಗಿರಬೇಕು ಇಷ್ಟೇ. ಬಟ್ ಕ್ಯಾರೆಕ್ಟರ್ ಮಾತ್ರ 24x ಗೋಲ್ಡ್ ಆಗಿರಬೇಕು. ಹೆಚ್ಚಿನ ಮಾಹಿತಿ ದೀಕ್ಷಿತಾ ಅವ್ರಿಗೆ ಬೇಕಾಗಿದ್ದರೆ ವಿಡಿಯೋದ ಕೆಳಗಡೆ ಜಿಮೇಲಲ್ಲಿ ಒಂದು ಮೇಲ್ ಕೊಟ್ಟಿದ್ದೇನೆ, ಅಲ್ಲಿಗೆ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಈಕೆನ ಮದುವೆ ಆದರೆ ವರದಕ್ಷಿಣೆ ಸಹ ಕೊಡ್ತಾರೆ ಸ್ನೇಹಿತರೆ. ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ. ತಂದೆ ತಾಯಿ ಇಲ್ಲ ಹೆಂಗೆ ಕೊಡ್ತಾರೆ ಅಂದ್ಕೊಳ್ಬಹುದು ನೀವು, ಬಟ್ ಏನು ಮಾಡೋಕ್ಕಾಗಲ್ಲ, ಕೊಡಲೇಬೇಕಾಗಿರುತ್ತೆ. ಸೊ ಕೊಟ್ಟಿಲ್ಲ ಅಂದರೆ ನೀವು ಸುಮ್ಮನೆ ಇರ್ತೀರಾ, ಬಟ್ ನಿಮ್ಮ ಮನೆಯವರು, ನಿಮ್ಮ ತಂದೆ ತಾಯಿ ಸುಮ್ಮನೆ ಇರಬೇಕಲ್ವ. ಸೊ ಯಾವತ್ತಾದರೂ ಒಂದಿನ ಜಗಳ ಅಂತ ಆದಾಗ ಕಾಮನಾಗಿ ಮಾತು ಬಂದುಬಿಡುತ್ತೆ, ನೀ ವರದಕ್ಷಿಣೆ ಕೊಟ್ಬಿಟ್ಟು ಬಂದಿದ್ದೇನೆ, ಪಾಪ ಬಡವಳು ಅಂತ ಆಗಿದ್ದೀನಿ ಅಂತ ಮಾತು ಬಂದುಬಿಡುತ್ತೆ. ಆ ಒಂದು ಉದ್ದೇಶದಿಂದ ಸೊ ವರದಕ್ಷಿಣೆ ಅಂತಂದರೆ ಇವರ ತಂದೆ ತಾಯಿಯವ್ರ ಹತ್ರ ಒಂದು ಕಾರಿತ್ತು, ಆ ಒಂದು ಕಾರು ನಿಮಗೆ ಸಿಗುತ್ತೆ, 1ನೇ ಪಾಯಿಂಟು. 2ನೇದಾಗಿ ಮ್ಯಾರೇಜ್ಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ. ಸೊ 3ನೇದಾಗಿ ಪ್ರಸ್ತುತ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಂದರೆ ನೀವು ಒಂದು ಜಾಬ್ನಲ್ಲಿದ್ದರೆ ಮಾತ್ರ ಒಂದು
ತೊಲಿ ಅಂತಂದರೆ ಗ್ರಾಮ್ಗಳ ಒಂದು 10 ಗ್ರಾಮ್ಗಳ ಬಂಗಾರ ಸಹ ಹಾಕ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಅವರಿಂದ ಸಿಗ್ತಕ್ಕಂತಹ ವರದಕ್ಷಿಣೆಗಳಾಗಿರುತ್ತೆ. ಆ್ಯಂಡ್ ಇನ್ನು ಆಕೆ ತಂದೆ ತಾಯಿ ಯೂಸ್ ಮಾಡ್ತಕ್ಕಂಥ ಕಾರು ಹೆಂಗಿದೆ ಅಂತ ನೋಡೋದಾದರೆ ಇಲ್ಲಿ ಕಾಣಿಸ್ತಕ್ಕಂತಹ ಕಾರೇ ಇದೆ ಡಿಟ್ಟೋ ಇದೇ ರೀತಿ ಇಲ್ಲ, ಸ್ವಲ್ಪ ಮಿಸ್ಟೇಕಲ್ಲಿ ಒಂದು ಸ್ವಲ್ಪ ಏನೋ ಅಂತಾರಲ್ಲ ಆ ರೀತಿಯಲ್ಲಿ ಇದೆ ಸ್ನೇಹಿತರೆ. ಇಂಜಿನ್ ಬಂದು ಎಲೆಕ್ಟ್ರಿಕಲ್ ಮೋಟಾರ್ ಇಂಜಿನ್ ಆಗಿರುತ್ತೆ, ಅಂದರೆ ಚಾರ್ಜ್ ಕಾರೇ, ಡೀಸೆಲ್ ಇಲ್ಲ, ಈ ಕಡೆ ಪೆಟ್ರೋಲ್ ಇಲ್ಲ, ಚಾರ್ಜ್ ಹಾಕೋದು ಹೋಗಿರ್ಬೋದು, ಚಾರ್ಜ್ ಹಾಕೋದು ಸುತ್ತಾಡೋದು ಈ ರೀತಿ ಕಾರು. ಮತ್ತು ಇದು 160ರಿಂದ 180 ಸ್ಪೀಡ್ವರೆಗೂ ಓಡಿಸ್ಬೋದು, ಅಷ್ಟೊಂದು ಸ್ಪೀಡ್ ಹೋಗುತ್ತೆ. ರೇಂಜ್ ಬಂದು 450ರಿಂದ 500 ರೇಂಜ್ ಇದೆ. ಮತ್ತು ಟ್ರಾನ್ಸ್ಫರ್ಮೇಷನ್ ಬಂದು ಆಟೋಮೆಟಿಕ್ ಆಗಿರ್ತಕ್ಕಂಥ ಟ್ರಾನ್ಸ್ಫರ್ಮೇಷನ್, ಸೀಟು 5 ಸೀಟಿನ SIV ಕಾರ್ ಆಗಿರೋದು. ಸೊ ರಿವ್ಯೂ ಬಂದು ಮಾಡರ್ನ್ EV ಸ್ಪೋರ್ಟ್ಲಿ ಲುಕ್ ಆ್ಯಂಡ್ ಹೈ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೆಡ್ ಇರ್ತಕ್ಕಂತಹ ಗಾಡಿ ಇದಾಗಿದ್ದು ನಿಮಗೆ ವರದಕ್ಷಿಣೆಯಲ್ಲಿ ಸಿಗ್ತಕ್ಕಂಥದ್ದು. ದೀಕ್ಷಿತಾ ಅವರಿಗೆ ತಂದೆ ತಾಯಿ ಇಬ್ಬರು ಕೂಡ ಇಲ್ಲ, ಜ್ಞಾಪಕ ಇರಲಿ ನಿಮಗೆ. ಆ ಒಂದು ಜ್ಞಾಪಕದ ಪ್ರಕಾರ ಪ್ರಸ್ತುತ ನೀವೇನಾದರೂ ಚೆನ್ನಾಗಿದ್ದರೆ, ನೀವೇನಾದರೂ ನನ್ನ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ಅನ್ನೋ ಭರವಸೆ ಆಕೆ ಹತ್ರ ಬಂದರೆ ಮಾತ್ರ ನಿಮ್ಮನ್ನು ಇಷ್ಟಪಟ್ಟು ಮದುವೆ ಆಗೋದಕ್ಕೆ ಮುಂದೆ ಬರ್ತಾಳೆ ಈ ಒಂದು ದೀಕ್ಷಿತಾ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ ಅದರ ವಿಷಯಕ್ಕೆ ಸಂಬಂಧಿಸಿದಂತೆ ಗಾಡಿಯ ಒಂದು ಸ್ವಲ್ಪ ಡೀಟೇಲ್ಸ್ಗಳನ್ನು ತೋರಿಸ್ತೀನಿ. ಬಿಕಾಸ್ ಸೇಫ್ಟಿ ಆಗಿದೆಯಾ ಇಲ್ವಾ ಅಂತ ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಸುಮ್ಮನೆ ಯಾವುದಾದ್ರೂ ತೋರಿಸಿದ್ರೆ ಹೇಗೆ. ಇದೊಂದು ಗಾಡಿಯ ಸ್ಟೇರಿಂಗು ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಮತ್ತು ಸೇಫ್ಟಿ ಆಗಿರ್ತಕ್ಕಂತಹ ಸ್ಟೇರಿಂಗು ವಿತ್ ಗೇರ್ ಸಿಸ್ಟಮ್ ವಿತ್ TVS ಸ್ಪೇಸು. ಇಲ್ಲಿ ಲೈವ್ ಆಗಿರ್ತಕ್ಕಂತಹ ಲೊಕೇಶನ್ ಮತ್ತು ಲೈವ್ ಆಗಿರ್ತಕ್ಕಂತಹ ಒಂದು ಕ್ವಾಲಿಟಿ ಮತ್ತು ಸ್ಟ್ರಾಂಗ್ ಆಗಿರ್ತಕ್ಕಂತಹ ಬಿಲ್ಡ್ ಕ್ವಾಲಿಟಿ ಕೂಡ ಇದೆ. ಅಂದರೆ ಆಕ್ಸಿಡೆಂಟಿಂದ ಫ್ರೀ ಆಗಿರ್ತಕ್ಕಂತಹ ಒಂದು ಇಂಟೀರಿಯಲ್ಗಳನ್ನು ನೀವು ಇದರಲ್ಲಿ ಚಾಯ್ಸ್ ಮಾಡ್ಬೋದು ಸ್ನೇಹಿತರೆ. ಅದೊಂದು ಆಪ್ಷನ್ ಇದರಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಏರ್ ಬ್ಯಾಗ್ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲಿಂದಲೇ ಏರ್ ಬ್ಯಾಗ್ ಆನ್ ಆಗೋದು, ಆಕ್ಸಿಡೆಂಟ್ ಅಂತ ಆಗಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏರ್ ಬ್ಯಾಗ್ ಆನ್ ಆಗುವಂಥದ್ದು. ಸೊ ಸೀಟು ನೋಡ್ತಾ ಇದ್ದೀರಾ ಕಂಫರ್ಟಬಲ್ ಆಗಿದೆಯಾ ಸೀಟು. ಸೊ ಇದೊಂದು ಸೀಟು ವೆರಿ ಕಂಫರ್ಟಬಲ್ ಆಗಿರ್ತಕ್ಕಂಥದ್ದು. ಆ್ಯಂಡ್ AC ಒಂದು ಕಂಡೀಷನ್ ಕೂಡ ಅಷ್ಟೇ ಮಾರ್ಬಲಸ್ ಆಗಿ ಇರ್ತಕ್ಕಂಥದ್ದು. ವಿತ್ ಸೈಡ್ ಮಿರರ್ ಕೂಡ ಚೆನ್ನಾಗಿದೆ ಸ್ನೇಹಿತರೆ. ಏರ್ ಬ್ಯಾಗ್ ಮತ್ತು ಲೋ ಕ್ವಾಲಿಟಿ AC ಇದೆಲ್ಲನೂ ಕೂಡ ಚೆಕ್ಕಿಂಗ್ ಮಾಡಿದ್ರೆ ಪ್ರಸ್ತುತ ನಿಮಗೆ ಒಳ್ಳೆಯ ಒಂದು ಕಾರೇ ಇರ್ತಕ್ಕಂಥದ್ದು. ಸೊ ತಂದೆ ತಾಯಿ ಇಲ್ಲದಂಥ ಮಗಳು ಇಷ್ಟೆಲ್ಲ ವರದಕ್ಷಿಣೆ ಕೊಟ್ಟೂ ಸಹ ನಿಮಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ದಯಮಾಡಿ ಕ್ಯಾನ್ಸಲ್ ಮಾಡ್ಕೊಬೇಡಿ. ಸುಮ್ಮನೆ ಅವ್ರ ಹತ್ರ ಹೋಗಿ ಚೆಕ್ ಮಾಡಿ ಅವ್ರನ್ನ ಭೇಟಿ ಆಗೋದಂತ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋದ ಕೆಳಗಡೆ ಕಳಿಸಿರ್ತಕ್ಕಂಥ Gmail ID ಗೆ ಮೆಸೇಜ್ ಮಾಡಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ. ನಮಸ್ತೆ, ಬಾಯ್.